ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ, ಎಲ್ಲ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಎಲ್ಲ ಸುಮ್ಮನೆ ನೋಡಿ ಸುಮ್ಮನಾಗಬೇಡ್ರಿ ಯಾರೂ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಸುಮ್ಮನೆ ನೋಡಿಬಿಟ್ಟು ಸುಮ್ಮನಾದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಸಪೋರ್ಟ್ ಮಾಡಿ. ಇವತ್ತು ಬೆಳಿಗ್ಗೆಯಿಂದ ಇವತ್ತು ಬೆಳಗ್ಗೆ ಅಲ್ಲ, ಒಂದು ವಾರದಿಂದ ನನ್ನ ಮಗನ ಜ್ವರ ಇತ್ತು. ಮೊನ್ನೆ ಬ್ಲಡ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದು ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಗಿತ್ತು. ಮಾತ್ರೆ ಎಲ್ಲ ಕೊಡಿಸಿದ್ದೀನಿ, ಜ್ವರ ಕಮ್ಮಿ ಆಗಿತ್ತು. ಜ್ವರ ಕಮ್ಮಿ ಆದಮೇಲೆ 3 ದಿವಸದಿಂದ ಅವ್ನ ಮೈಯಲ್ಲಿ ಯಾಕೋ ಸ್ವಲ್ಪ ಸಣ್ಣ ಗುಳ್ಳೆಗಳಿದ್ದಿದ್ವು. ನಾನು ಏನೋ ಇರಬೇಕು, ಏನೋ ಬ್ಲಡ್ ಚೆಕ್ ಮಾಡಿಸಿರೋದಕ್ಕೆ ಏನೋ ಅಲರ್ಜಿ ಥರ ಆಗಿರಬೇಕು ಅಂದ್ಕೊಂಡು ಸುಮ್ಮನೆ ಅದೇನೋ ಅಲರ್ಜಿ ಥರ ಆಗಿರಬೇಕು ಅಂತ ನಾನು ಗುರುವಾರ ದಿನ ಏನೂ ಇರಲಿಲ್ಲ, ಶುಕ್ರವಾರದಿಂದ ಆ ಥರ ಆಯಿತು. ನಾನು ಅಲರ್ಜಿ ಆಗಿರಬೇಕು ಅಂತ ಸುಮ್ಮನೆ ಆದೆ. ಆಮೇಲಿಂದ ನೋಡಿದ್ರೆ ಇವತ್ತು ಬೆಳಗ್ಗೆ ಯಾಕೋ ಮೈ ತುಂಬ ಒಂಥರ ಆಗಿತ್ತು. ಅದಕ್ಕೆ ನಮ್ಮ ಓನರ್ ಅಕ್ಕನ ಕರ್ಕೊಬಂದು ತೋರಿಸ್ದೆ. ಏನಕ್ಕ ಈ ಥರ ಆಗೈತೆ ಅಂತ ಅಂದೆ. ಅವರು ಈ ಥರ ಅಮ್ಮ ಬಂದೈತೆ ಅಂದರು. ಅದಕ್ಕೆ ಸ್ವಲ್ಪ ಗಂಜಲ್ ಹಾಕ್ಬಿಟ್ಟು ಬೇವಿನ ಸೊಪ್ಪು ಹರಳೆಣ್ಣೆ ಹಾಕ್ಬಿಟ್ಟು ಬಿಸಿನೀರಿಗೆ ಸ್ನಾನ ಮಾಡಿಸ್ಬಿಟ್ಟು, ಬಿಸಿನೀರಿಗೆ ಬೇವಿನ ಸೊಪ್ಪು ಹರಳೆಣ್ಣೆ ಹಾಕ್ಬಿಟ್ಟು ಹಾಕಿ ಸ್ನಾನ ಮಾಡಿಸ್ರಿ ಅಂದರು. ಹಂಗೆ ಗಂಜಿನ ಬಟ್ಟೆನ ಬಾಗಿಲಲ್ಲಿ ಹಾಕ್ರಿ ಅಂದರು. ಹಾಕಿದ್ದೀನಿ. ಬಿಸಿನೀರಿಗೆ ಬೇವಿನ ಸೊಪ್ಪು ಹರಳೆಣ್ಣೆ ಹಾಕಿ ಸ್ನಾನ ಮಾಡಿಸ್ಬಿಟ್ಟು ನೀರು ಕಾದಿರಲಿಲ್ಲ, ಗ್ಯಾಸ್ ಮೇಲೆ ನೀರು ಕಾಯಿಸಿ ಅದರೊಳಗೆ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಳಸಿ ನೀರು ಹಾಕಿ ಸ್ವಲ್ಪ ತಿಂಡಿ ಏನೂ ಮಾಡಲಿಲ್ಲ ಇವತ್ತು ಬೆಳಗಿಂದ. ಅದಕ್ಕೆ ಅವ್ನಿಗೆ ಹೋಟ್ಲಲ್ಲಿ ಇಡ್ಲಿ ತರಿಸ್ಕೊಟ್ಟಿದ್ದೆ. ಅದೆಲ್ಲ ರೆಡಿ ಆದಮೇಲೆ ನಾನು ಸ್ನಾನ ಮಾಡಿ ಮತ್ತೆ ನೆಲ ಎಲ್ಲ ಉಪ್ಪು ಅರಿಶಿನ ಮತ್ತು ಗಂಜೆಲ್ಲ ಹಾಕ್ಬಿಟ್ಟು ನೆಲ ಒರೆಸ್ದೆ. ನೆಲ ಒರೆಸಿ ಬಟ್ಟೆ ಇದ್ದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಗೆದಾಕ್ಬಿಟ್ಟೆ. ಬಟ್ಟೆ ಏನು ಇಟ್ಕೊಳ್ಳೋದು ಬೇಡ ಅಂತ ಒಗೆದಾಕಿ ಸ್ನಾನ ಮಾಡಿ ಮತ್ತು ಇವಾಗ ದೇವ್ರ ದೀಪ ಹಚ್ಚಿ ಎತೆನಳ್ಳಿಗೆ ಮೀಸಲು ಕಟ್ಟ್ರಿ ಅಂದರು. ಎತೆನಳ್ಳಿ ಮೀಸಲು ಕಟ್ಟ್ರಿ ಅಂದರು. ನಾನು ಎತೆನಳ್ಳಿ ಮೀಸಲು ಕಟ್ಟಿಲ್ಲ, ಕೈ ಮುಕ್ಕೊಂಡಿದ್ದೀನಿ, ಬರ್ತೀನಿ ಅಂತ. ಸೀರೆ ಜಾಗಿಟ್ಟು ಮಡ್ಲಕ್ಕಿ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತೇಳಿ ಕೈ ಮುಕ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಇವತ್ತು ಹೂವು ಬೇರೆ ಇರಲಿಲ್ಲ ಜಾಸ್ತಿ, ಅದಕ್ಕೆ ಸಿಂಪಲಾಗಿ ಮಾಡಿದ್ದೀನಿ ಪೂಜೆ. ವೈಟ್ ಬಟ್ಟೆ ಹಾಕಿ ಮಲಗಿಸ್ರಿ ಅಂದರು. ಅದಕ್ಕೆ ನನಗೆ ವೈಟ್ ಬಟ್ಟೆ ಇರಲಿಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಕಲರ್ ಬಟ್ಟೆನೇ ಹಾಕಿ ಮಲಗಿಸಿದ್ದೀನಿ. ಕಮ್ಮಿ ಆಗ್ತೈತೆ. ಅವನು ಕಾಯ್ಲಿಕ್ಕೆ ತಡೆಯಲ್ಲ. ಗಂಜಿನ ಬಟ್ಟೆ ಎಲ್ಲ ಹಾಕಿದ್ದೀನಿ ಬಾಗಿಲಲ್ಲಿ. ಯಾರಾದರೂ ಒಂಟು ಮುಂಟು ಬಂದರೆ ಗಂಜಿನ ಬಟ್ಟೆ ಹಾಕ್ರಿ ಅಂದರು, ಹಾಕಿದ್ದೀನಿ. ಅವನು ಕಾಯ್ಲಿಕ್ಕೆ ತಡೆಯಲ್ಲ. ಏನಾದ್ರು ಒಂದು ಸ್ವಲ್ಪ ನೋವಾದರೂ ಅಮ್ಮ ಇಲ್ಲೈತೈತೆ ಅಂತಿರ್ತಾನೆ. ಅದಕ್ಕೆ ನಮ್ಮೂರ ಹತ್ರ ಒಂದು ಪಟಲಮ್ಮನ ಚಾಮುಂಡೇಶ್ವರಿ ದೇವಸ್ಥಾನ ಐತೆ, ಅಲ್ಲೂ ಕೈ ಮುಕ್ಕೊಂಡಿದ್ದೀನಿ, ಎತೆನಳ್ಳಿಗೂ ಕೈ ಮುಕ್ಕೊಂಡಿದ್ದೀನಿ. ನೋಡೋಣ ನನ್ನ ಮಗನ ಬೇಗ ವಾಸಿ ಆದರೆ ಸಾಕು. ಅವನು ಚಿಕ್ಕ ಮಗಿನಾಗ ಬಂದಿದ್ದು, ಅವನಿಗೆಂದು ಅಮ್ಮ ಅಂತ ಬಂದಿರಲಿಲ್ಲ. ಏನೋ ಈ ಸತಿ ಬಂದೈತೆ. ಆ ಅಮ್ಮನಿಗೂ ಆಸೆ ಆಗೈತೆ, ಬಂದೈತೆ. ನಮ್ಮ ಓನರ್ ಅಕ್ಕಂಗೆ ಅಂದರು, ಆಸೆ ಆಗಿರ್ತೈತಕ್ಕ, ಬಂದಿರ್ತೈತೆ, ಏನೋ ಇದಾಗಬೇಡ ಅಂತ. ಅದಕ್ಕೆ ಅದೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಈಗೇನಾದರೂ ಅಡುಗೆ ಮಾಡಬೇಕು ಅಂದರೆ ಎತೆನಳ್ಳಿ ಅಮ್ಮನಿಗೆ ಈ ಮಕ್ಕಳು ಅಂದರೆ ತುಂಬ ಇಷ್ಟ ಅಲ್ವಾ. ಎತೆನಳ್ಳಿ ಅಮ್ಮನಿಗೆ ಮತ್ತು ನಮ್ಮೂರ ಹತ್ರ ಪಟಲಮ್ಮನ ದೇವಸ್ಥಾನ ಐತೆ, ಆ ಅಮ್ಮನಿಗೂ ಅಷ್ಟೇ ಇಷ್ಟ. ಅದಕ್ಕೆ ಅಲ್ಲಿ ಎರಡಕ್ಕೂ ಹೋಗ್ಬಿಟ್ಟು ಬರ್ತೀನಿ. ನನ್ನ ವೀಡಿಯೋನ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು 2 ಸಲ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ. ಸುಮ್ಮನೆ ನೋಡಿ ಸುಮ್ಮನಾಗಬೇಡ್ರಿ. ವಿಡಿಯೋ ಓಪನ್ ಮಾಡಿ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ವಿಡಿಯೋನ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಮಗ ಇವತ್ತು ನಾನು ಕೆಲ್ಸಕ್ಕೆ ಹೋಗಿ ಬರಬೇಕಾದ್ರೆ ಹಂಗೆ ಗೋಬಿ ತಾಂಬಾರಮ್ಮ ಅಂತ ಹೇಳಿದ್ದ. ಅದು
ಅದಕ್ಕೆ ಗೋಬಿ ತಗೊಂಡೋಗೋಣ ಅಂತ ಇಲ್ಲಿ ಗೋಬಿ ಅಂಗಡಿ ಹತ್ರ ಕೂತಿದ್ದೀನಿ. ಅವನೇನು ತಿಂತಾನೋ ಅದು ತಗೊಂಡೋಗಿ ಕೊಡಬೇಕು. ಎಳ್ನೀರು ನೋಡಿದೆ, ಎಳ್ನೀರು ಇರಲಿಲ್ಲ. ಎಳ್ನೀರು ಕೊಡ್ರಿ ಅಂದರು, ಎಳ್ನೀರು ಇರಲಿಲ್ಲ. ಅದಕ್ಕೆ ಗೋಬಿ ತಗೊಂಡೋಗೋಣ ಅಂದ್ಬಿಟ್ಟು ಕೂತಿದ್ದೀನಿ. ಅವ್ರು ಇನ್ನೂ 1/4 ಗಂಟೆ ಲೇಟ್ ಆಗ್ತೈತೆ ಅಂದರು, ಅದಕ್ಕೆ ಕಾಯ್ತಾಯಿದ್ದೀನಿ. ಫೋನ್ ಮಾಡಿ ಕೇಳಿದೆ, ತರಲೇನಪ್ಪ ಅಂದೆ, ತಾಂಬರಮ್ಮ ಅಂತ. ಯಾಕಂದರೆ 2 ಸಲ ಕೇಳಬೇಕು, ತಿಂತಾನ ತಿನ್ನಲ್ವ, ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾನೆ ಆಮೇಲೆ ಅಂತ ಹೇಳ್ಬಿಟ್ಟು ಕೇಳಿದೆ. ಹಂಗಂದ, ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ. ನನ್ನ ಮಗನಿಗೆ ಹುಷಾರಾದರೆ ಸಾಕಪ್ಪ. ಹಂಗಂತೂ ನನ್ನ ಮಗಂದೇ ಒಂದು ದೊಡ್ಡ ಚಿಂತೆ ಆಗೋಗ್ಬಿಟ್ಟೈತಿ. ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ, ಅವ್ನಿಗೇನೋ ಹುಷಾರಿಲ್ದಂಗೆ ಆದರೆ ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ. ಆ ತಾಯಿ ನನ್ನ ಮಗನ ಕಾಪಾಡಿಬಿಟ್ರೆ ಸಾಕು. ಕಾಯ್ಕಂಗೆ ಕೂತ್ಕೊಂಡು ಗೋಬಿ ಕಟ್ಟಿಸ್ಕೊಂಡು ಹೋಗ್ಬೇಕು ಅವನಿಗೆ. ಅವ್ನಿಗೆ ಓಡಾಡೋಕ್ಕೆ ಆಗ್ತಿಲ್ಲ, ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ ಕಣಮ್ಮ ಅಂತಾನೆ. ಅವ್ನಿಗೆ ಕಾಯ್ಲಿಕ್ಕೆ ಅಷ್ಟೇ ತಡೆಯಲ್ಲ. ನಂಗಂತೂ ಭಯ. ನೋಡೋಣ, ತಗೊಂಡೋಗಿ ಕೊಡ್ತೀನಿ, ಬೇಗ ವಾಸಿ ಆಗಿಬಿಟ್ರೆ ಸಾಕು. ಎಳ್ನೀರಿಲ್ಲ, ಎಳ್ನೀರಿಗೆ ಕಲ್ಸಕ್ಕರೆ ಹಾಕಿ ಕೊಡ್ರಿ ಅಂದರು, ಎಳ್ನೀರಿಲ್ಲ. ಅದಕ್ಕೆ ಗೋಬಿ ತಗೊಂಡೋಗಿ ಕೊಡ್ತೀನಿ.